ಆದರೆ ನಾನು ಕಣ್ಣೀರು ಹಾಕುವುದು ಯಾಕೆ, ಯಾರಿಗೆ ಬೇಕಾಗಿ ಎನ್ನುವುದು ನಾನೇ ತಿಳಿಯದೆ ಹೋದ್ರಲ್ಲ. ನಾನು ಕಣ್ಣೀರು ಸುರಿಸುವುದು ಒಂದೆಡೆ ನನ್ನ ಮಗ ಬಿದ್ದಿದ್ದಾನೆ, ಮಗ ಸತ್ತಿದ್ದಾನೆ, ಇನ್ನೊಂದೆಡೆ ಎಂದೋ ಕಾಣದ ಎಲ್ಲಿಯೂ ಸಿಗದ ಮತ್ತೊಬ್ಬ ಮಗನನ್ನು ಪಡೆದರಲ್ಲ ಎನ್ನುವ ಸಂತೋಷ. ಆದರೆ ಮಗನೇ, ಈ ನನ್ನ ಮಗನನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಟ್ಟೆ. ನಮ್ಮ ತಮ್ಮ ಸಾಯಲಿಲ್ಲ, ಆತ ನಿಸಿರಿಸುತ್ತಾ ಇದ್ದಾರೆ. ನಾವು ಹಾಗೆ ಒಮ್ಮೆ ಒಬ್ಬರನ್ನು ಕೊಲ್ಲುವುದಿಲ್ಲ. ಕೆಲವರೆಲ್ಲ ಇದ್ದಾರೆ ಪ್ರಪಂಚದಲ್ಲಿ, ತಡೆಗೆ ಹೋಗಿದ್ರೆ ಹುಡುಗಿಗೆ ನೀನು ಆಗ ಬಿದ್ದದ್ದು ಗೊತ್ತುಂಟ ನಿನಗೆ? ನಾನು ಅರೆ ರಕ್ಕಸ. ನಾನು ಅರ್ಥಶಕ್ತಿಯ ಅರ್ಥರಕ್ಕಸ. ಸಮಾಧಾನ ಮಗನೇ, ನೀನು ದರಾಶಾಹಿಯಾದಂತಹ ಹೊತ್ತಿಗೆ ಇಲ್ಲಿ ನಡೆದಂತಹ ವೃತ್ತಾಂತ ನೀನು ತಿಳಿಯದೆ ಹೋದೆ. ನಾನು ಯೋಚಿಸುತ್ತಿರುವುದನ್ನು ಕೇಳಿ ನನ್ನನ್ನು ಪರಿಶೀಲಿಸಿಕೊಂಡ. ಆ ಬಳಿಕ ತಿಳಿಯಿತು ಇವ ಬರೇ ರಕ್ಕಸ ಅಲ್ಲ, ಇವ ಅರೆ ರಕ್ಕಸನೂ ಅಲ್ಲ, ಇವ ಅಣ್ಣ ಅಣ್ಣ ರಕ್ಕಸ. ಹೌದು, ಇಷ್ಟು ಚಂದ ಸಂಶಯವನ್ನು ನನ್ನನ್ನು ಕಾಡುತ್ತಾ ಇದೆ. ಈ ದಟ್ಟವಾದಂತಹ ಅರಣ್ಯಕ್ಕೆ ನೀವು ಯಾಕೆ ಬಂದಿರಿ? ಅದು ನನಗೆ ಅರ್ಥವಾಗುತ್ತಾ ಇಲ್ಲ, ಹೇಳುತ್ತಾ ಇದೆ. ಮಗನೇ, ಪಾಂಡವರು ಮಾತಿಗೆ ಬದ್ಧರಾಗಿ ವನವಾಸಕ್ಕಾಗಿ ಹೋದವರು ಕಾಮ್ಯಕಾಮನದಲ್ಲಿ ಬೀಳು ಬಿಟ್ಟಿದ್ದಾರೆ. ನಾನು ನನ್ನ ಮಗ ಅಣ್ಣಂದಿನ ಅರಮನೆಯಲ್ಲಿದ್ದವರು. ಇದು ಇವನಿಗೆ ಮದುವೆ ಮಾಡಿಸಬೇಕು ಅಂತ ಹೊರಟವಳು ನಾನು. ಮದುವೆ ಯಾಕೆ ಯೋಚನೆ ಮಾಡ್ತೀವಿ? ಮದುವೆ ನಾನು ಮಾಡಿಸ್ತೇನೆ. ಹಿಡಿಂಬಾವನದಲ್ಲಿ ಎಷ್ಟೋ ಮಂದಿ ರಕ್ಕಸರಿಯರಿದ್ದಾರೆ, ಬಹಳಷ್ಟು ಸುಂದರಿಯರು. ನಮಸ್ಕಾರ. ಯಾಕೆ ನೀನು ನೋಡಿದ ಹುಡುಗಿ ನಿಮಗೆ ಆಯಿತು, ನನಗೆ ಬೇಡ. ಮಗನೇ, ಕಾಳಿಗೆ ಮದುವೆಗಾಗಿ ಬಂದವರಲ್ಲ. ಮದುವೆಯ ಪ್ರಸ್ತಾಪವನ್ನು ನನ್ನ ಅಣ್ಣನಲ್ಲಿ ಹೇಳಿಕೊಂಡೆ. ಕನಕಾಂಗಿಯನ್ನು ಇವಳಿಗೆ ಕೊಟ್ಟು ಮದುವೆ ಮಾಡುವ ಹುಡುಗಿನ ನಾವು ನೋಡಿ ನಿನಗೆ ಪ್ರಾಯ ಎಷ್ಟ ಆಯ್ತಾ? ನಿನಗೆ ಈ ಪ್ರೀತಿ ಪ್ರಣಯ ಶಬ್ದದ ಅರ್ಥ ಗೊತ್ತಿಲ್ಲ. ನಾನು ಪ್ರೀತಿ ಮಾಡಿದ್ದೇನೆ. ಬಲಪತ್ರಣ್ಣ ಒಪ್ಪುವುದಿಲ್ವಲ್ಲ, ಕೊಡುವುದಿಲ್ಲ ಅಂತ ಹೇಳಿದ್ದು ಮಾತ್ರ ಅಲ್ಲ, ನಮ್ಮ ಈರುವರನ್ನು ಕಾಮ್ಯಕಾಮನ ಕಟ್ಟಿದ್ದಾರೆ. ಆದರೆ ಒಂದು ಸಮಾಧಾನ, ನನ್ನ ಕಿರಿಯಣ್ಣನಾದಂತಹ ಶ್ರೀಕೃಷ್ಣ ಸಮಾಧಾನ ಮಾಡಿ ಮುಂದೊಂದು ಕಾಲಕ್ಕೆ ಮದುವೆ ಮಾಡಿಸ್ತೇನೆ ಅಂತ ಹೇಳಿ ಕಳುಹಿಸಿದ್ದಾನೆ. ಅಷ್ಟೇ ಅಲ್ಲ, ಹೋಗುವಾಗ ಮಾತ್ರ ಈ ಹಿಡಿಂಬಾವನದ ಮೂಲಕವಾಗಿ ಹೋಗುವುದಕ್ಕೆ ಸೂಚಿಸಿದ. ಈಗ ತಿಳಿಯಿತು ಯಾಕೆ? ದೇವರ ಲೀಲೆ ಅಲ್ವಾ? ಆದರೆ ಯೋಚಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ತಮ್ಮನಾದಂತಹ ಅಭಿಮನ್ಯುವಿಗೆ ಕನಕಾಂಗಿಯೊಂದಿಗೆ ನಾನು ಮದುವೆ ಮಾಡಿಸ್ತೇನೆ. ಆದರೆ ಒಂದು ಸಣ್ಣ ಪ್ರಶ್ನೆ, ಇದು ಒಂದೇ ದಾರಿಯ ಪ್ರೀತಿ ಅಲ್ಲ, ಎರಡು ದಾರಿಯ ಪ್ರೀತಿ? ನಿನಗೆ ಮಾತ್ರ ಅವಳಲ್ಲಿ ಪ್ರೀತಿ ಎಂದಾದ್ರೆ ಅಪ್ಪ ಅಮ್ಮನಲ್ಲಿ ಕೇಳುವುದಕ್ಕೆ ಅವರು ಯಾದವರು, ನಾವು ಕ್ಷತ್ರಿಯರು. ಯಾದವರಿಂದ ಮೇಲನ್ನು ಮೇಲಿನ ಜಾತಿಗೆ ಹೆಣ್ಣು ಕೊಡುವುದಕ್ಕೆ ಅವರಿಗೆ ಮಾಡಿ ಯೋಚಿಸಬೇಡಿ. ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ದೀರ್ಘವಾದ ಪ್ರಯಾಣ, ಕಾಲ್ನಡಿಗೆಯಿಂದಾಗಿ ಬಳಲಿದ್ದೇವೆ. ಇನ್ನೆಷ್ಟು ಕ್ರಮಿಸುವುದಕ್ಕಿದೆಯೋ ಏನು? ನಿಮ್ಮನ್ನು ಹೊತ್ತುಕೊಂಡು ನಾನು ಕಾಮ್ಯಕವನಕ್ಕೆ ಸೇರಿಸ್ತೇನೆ. ಆದ್ರೆ ನನ್ನ ತಂದೆಯನ್ನು ನಾನು ಮಾತ್ರ ನೋಡುವುದಿಲ್ಲ, ಮೇಲೆ ನೋಡ್ತೇನೆ. ಅಪ್ಪನಿಗೆ ಮಗನು ಬೇಡ, ಹೆಂಡತಿಯು ಬೇಡ, ಮತ್ತೆ ಮಗನಿಗೆ ಅಪ್ಪ ಬೇಡ. ಒಂದು ಉಪಕಾರ ಮಾಡುವುದು, ಹೋದ
ಭೀಮಸೇನನ್ನು ಹೇಳಬೇಕು. ನಿಮ್ಮ ಮಡದಿ ಹಿಡಿಂಬಾವನದಲ್ಲಿ ಕಾಯ್ತಾ ಇದ್ದಾಳೆ. ಒಂದು ಕ್ಷಣ ಮನೆಗೆ ಹೋಗಬೇಕು. ನಮ್ಮನ್ನು ಹುಟ್ಟಿಸಿದವ ಮತ್ತೆ ಅಮ್ಮನ ಮುಖ ನೋಡಿ. ತಮ್ಮನ